ನಮಸ್ಕಾರ ವೀಕ್ಷಕರೇ. ನಾ ಈಗಾಗಲೇ ಇದೊಂದು ಸರಿ ಹೇಳಿದ್ದೆ, ಇನ್ನೂ ಒಂದು ಸರಿ ಹೇಳ್ತೀನಿ. ಮೊದಲು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಆಮೇಲೆ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ, ಶೇರ್ ಮಾಡಿರಿ. ಯಾಕೆ ನಾನು ಇದನ್ನು ಹೇಳ್ತೀನಿ ಅಂದರೆ, ನಾವು ಹೇಳುವಂಥ ಕ್ವಶನ್ ಆಗಲಿ ಆನ್ಸರ್ಸ್ ಆಗಲಿ ಫಸ್ಟ್ ನಿಮ್ಗೆ ತಲುಪ್ತಾವೆ. ಅಷ್ಟೇ ಅಲ್ರಿ, ಇದು ಚಾಪ್ಟರ್ ಭಾಳ ಇಂಪಾರ್ಟೆಂಟ್ ಐತೆ ನೋಡ್ರಿ. ಈಗ ಒಮ್ಮೆ ಹೇಳಿ ನಾ ಹಿಂದಾದರೂ ಇದನ್ನು ಇನ್ನೂ ಒಮ್ಮೆ ಹೇಳ್ತೀನಿ, ಯಾಕಂದ್ರೆ ಎಕ್ಸಾಮ್ ಸಮೀಪ ಬಂದವಲ್ಲ, ಹಿಂಗಾಗಿ ನಿಮ್ಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಹೇಳತ್ತೀವಿ. ಡ್ಯಾಶ್ ಮತ್ತು ಡ್ಯಾಶ್ ನಡುವೆ ಪ್ರಾಚೀನ ಕಾಲದಿಂದಲೂ ವ್ಯಾಪಾರ ವಾಣಿಜ್ಯ ಸಂಬಂಧಗಳು ಏರ್ಪಟ್ಟಿದ್ದವು. ಡ್ಯಾಶ್ ಮತ್ತು ಡ್ಯಾಶ್ ನಡುವೆ ಪ್ರಾಚೀನ ಕಾಲದಿಂದಲೂ ವ್ಯಾಪಾರ ವಾಣಿಜ್ಯ ಸಂಬಂಧಗಳು ಏರ್ಪಟ್ಟಿದ್ದವು. ಭಾರತ ಮತ್ತು ಯುರೋಪಿನ ನಡುವೆ ವ್ಯಾಪಾರ ಸಂಪರ್ಕ ಇತ್ತು. ಭಾರತದ ಸಂಬಾರ ಪದಾರ್ಥಗಳು ಯಾವುವು? ಭಾರತದ ಸಂಬಾರ ಪದಾರ್ಥಗಳು ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಮುಂತಾದವು. ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಯಾವುದು? ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಕಾನ್ಸ್ಟಾಂಟಿನೋಪಲ್. ಹೇಳ್ತೇನೆ, ಹಿಂದೂ ಹೇಳಿದ್ದೇನೆ, ಈಗೂ ಹೇಳ್ತೀನಿ. ಆನ್ಸರ್ ಕೊಟ್ಟು ಕ್ವಶನು ಕೇಳ್ತಾನೆ, ಕ್ವಶನ್ ಕೆಟ್ಟು ಆನ್ಸರು ಕೇಳ್ತಾನೆ. ಹೀಗಾಗಿ ಎರಡೂ ಅನುಕೂಲ ಆಗಲಿ ಉದ್ದೇಶಕ್ಕೆ ತೆಗೆದೈತಿ. ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಯಾವುದು? ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಕಾನ್ಸ್ಟಾಂಟಿನೋಪಲ್. ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸ್ಥಾಪಿಸಿದವರು ಯಾರು? ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸ್ಥಾಪಿಸಿದವರು ಅರಬ್ಬರು. ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸ್ಥಾಪಿಸಿದವರು ಇಟಲಿಯ ವರ್ತಕರು. ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸ್ಥಾಪಿಸಿದವರು ಇಟಲಿಯ ವರ್ತಕರು. ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯಾವಾಗ ಯಾರು ವಶಪಡಿಸಿಕೊಂಡರು? ಕಾನ್ಸ್ಟಾಂಟಿನೋಪಲ್ ನಗರವನ್ನು 1453ರಲ್ಲಿ ಆಟೋಮನ್ ಟರ್ಕರು ವಶಪಡಿಸಿಕೊಂಡರು. ಪೋರ್ಚುಗಲ್ ನಾವಿಕ ಯಾರು? ಪೋರ್ಚುಗಲ್ ನಾವಿಕ ವಾಸ್ಕೋ ಡಿ ಗಾಮ. ಪೋರ್ಚುಗಲ್ ನಾವಿಕ ವಾಸ್ಕೋ ಡಿ ಗಾಮ. ಭಾರತದ ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆಯನ್ನು ವಾಸ್ಕೋ ಡಿ ಗಾಮ ಯಾವಾಗ ತಲುಪಿದನು? ಭಾರತದ ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆಯನ್ನು ವಾಸ್ಕೋ ಡಿ ಗಾಮ 1498ರಲ್ಲಿ ಕಾಪಡ್ ಎಂಬಲ್ಲಿಗೆ ಬಂದು ತಲುಪಿದನು. ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗ ಕಂಡುಹಿಡಿದವರು ಯಾರು? ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗ ಕಂಡುಹಿಡಿದವರು ವಾಸ್ಕೋ ಡಿ ಗಾಮನು. ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದವರು ಯಾರು? ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದವರು ಪೋರ್ಚುಗೀಸರೇ ಮೊದಲಿಗರು. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಮೊಟ್ಟ ಮೊದಲಿಗರು ಯಾರು? ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಮೊಟ್ಟ ಮೊದಲಿಗರು ಪೋರ್ಚುಗೀಸರು. ವಾಸ್ಕೋ ಡಿ ಗಾಮನ ನಂತರ ಭಾರತಕ್ಕೆ ಬಂದ ಪೋರ್ಚುಗೀಸ್ ಮೊಟ್ಟ ಮೊದಲ ವೈಸ್ರಾಯ್ ಯಾರು? ವಾಸ್ಕೋ ಡಿ ಗಾಮನ ನಂತರ ಭಾರತಕ್ಕೆ ಬಂದ ಪೋರ್ಚುಗೀಸರ ಮೊಟ್ಟ ಮೊದಲ ವೈಸ್ರಾಯ ಫ್ರಾನ್ಸಿಸ್ಕೋ ಡಿ ಆಲ್ಮೆಡ. ಭಾಳ ಇಂಪಾರ್ಟೆಂಟ್ ಚಾಪ್ಟರ್ ಐತ್ರಿ ಇದು. ಹಿಂಗೆ ಭಾಳ ಸೂಕ್ಷ್ಮ ತೆಗಿತಾನೆ ಇದ್ರೊಳಗೆ ಕ್ವಶನ್ಸ್. ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಯಾರು? ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಫ್ರಾನ್ಸಿಸ್ಕೋ ಡಿ ಆಲ್ಮೆಡ. ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು? ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಆಲ್ಫಾನ್ಸೋ ಡಿ ಅಲ್ಬುಕರ್ಕ್. ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು? ಕೇಳ್ತಾನೆ ನೋಡ್ರಿ, ಇಂಪಾರ್ಟೆಂಟ್ ಐತಿ. ಆಲ್ಫಾನ್ಸೋ ಡಿ ಅಲ್ಬುಕರ್ಕ್. ಆಲ್ಫಾನ್ಸೋ ಡಿ ಅಲ್ಬುಕರ್ಕ್ ಬಿಜಾಪುರ ಸುಲ್ತಾನನಿಂದ ಗೋವಾವನ್ನು ಯಾವಾಗ ವಶಪಡಿಸಿಕೊಂಡನು? ಆಲ್ಫಾನ್ಸೋ ಡಿ ಅಲ್ಬುಕರ್ಕ್ ಬಿಜಾಪುರ ಸುಲ್ತಾನನಿಂದ ಗೋವಾವನ್ನು 1510ರಲ್ಲಿ ಗೆದ್ದುಕೊಂಡನು. ಪೋರ್ಚುಗೀಸರ ಆಡಳಿತ ಕೇಂದ್ರ ಯಾವುದು? ಪೋರ್ಚುಗೀಸರ ಆಡಳಿತ ಕೇಂದ್ರ ಗೋವಾ. ಡಚ್ಚರು ಯಾರು ಮತ್ತು ಯಾವ ದೇಶದವರು? ಡಚ್ಚರು ಯಾರು ಮತ್ತು ಯಾವ ದೇಶದವರು? ಡಚ್ಚರು ಹಾಲೆಂಡ್ ಮತ್ತು ನೆದರ್ಲ್ಯಾಂಡಿನ ದೇಶದವರು. ಡಚ್ಚರು ಹಾಲೆಂಡ್ ಮತ್ತು ನೆದರ್ಲ್ಯಾಂಡ್ ದೇಶದವರು. ಭಾಳ ಇಂಪಾರ್ಟೆಂಟ್ ಚಾಪ್ಟರ್ ಐತೆ ಇದು. ಪ್ಲೀಸ್ ಶೇರ್ ಮಾಡಿರಿ, ಎಲ್ಲರಿಗೂ ತಿಳಿಸ್ರಿ. ನಿಮಗೂ
ಓದ್ರಿ.